ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆ ಅನುಮಾನಗಳಿಗೆ ಕಾರಣ ಕೂಡ ಇದೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು, ದೆಹಲಿ ಮಾದರಿಯಲ್ಲಿ ಸ್ಫೋಟಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತಾ ಅನ್ನುವಂತ ಒಂದಷ್ಟು ಈಗ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಾದ್ರೆ ಈ ಅಂಬಾವಿಲಾಸ ಅರಮನೆನೇ ಅಸಲಿ ಟಾರ್ಗೆಟ್ ಏನಾದ್ರೂ ಆಗಿತ್ತಾ ಅನ್ನೋ ಪ್ರಶ್ನೆ. ಮೈಸೂರು ಅರಮನೆಯ ಬಳಿ ಈಗ ಬ್ಲಾಸ್ಟ್ ನಡೆದಿದೆ, ಅದರ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಬಂದಿದೆ, ಪ್ರಾಥಮಿಕ ವರದಿ ಬಂದಿದೆ. ಆ ವರದಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಆದ್ರೆ ಅನುಮಾನಗಳು ಬಹಳಷ್ಟಿದೆ. ಈ ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಏನಾದ್ರೂ ಸಂಚು ಮಾಡದ್ನ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಲೂನು ಮಾರ್ತಾ ಇದ್ದಂಥವನು ಉತ್ತರ ಪ್ರದೇಶದ ಸಲೀಂ. ಈತನ ಹಿನ್ನೆಲೆ ಬಗ್ಗೆ ಈಗ ಪ್ರಶ್ನೆ ಆಗ್ತಾ ಇರೋದು. ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ. ಈತ ಯಾರು, ಯಾಕಾಗ್ ಬಂದ, ಯಾವಾಗಿಂದ ಅಲ್ಲಿದ್ದ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅಸಲಿಗೆ ಹಾಗಾದ್ರೆ ಏನಾದ್ರೂ ಟಾರ್ಗೆಟ್ ಆಗಿತ್ತಾ ಅನ್ನೋ ಪ್ರಶ್ನೆ. ಅರಮನೆಯ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಅನ್ನ ಮಾರ್ತಾ ಇದ್ದಿದ್ಯಾಕೆ? ಇಷ್ಟು ದಿನ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಮಾರಾಟ ಇರಲಿಲ್ಲ ಅನ್ನುವಂಥದ್ದನ್ನ ಅಲ್ಲೇ ಇರುವಂತ ಒಂದಷ್ಟು ಗೈಡ್ಗಳು ಹೇಳ್ತಾ ಇದ್ದಾರೆ. ನಿನ್ನೆಯೇ ಮೊದಲ ಬಾರಿಗೆ ಈ ಸಲೀಂ ಈ ಬಲೂನ್ ಮಾರಾಟ ಮಾಡೋದಕ್ಕೆ ಬಂದಿದ್ದು ಅನ್ನುವಂಥದ್ದನ್ನ ಅಲ್ಲೇ ವರ್ಷಗಟ್ಲೆಯಿಂದ ಇರುವಂತಹ ಗೈಡ್ಗಳು, ಸಲೀಂ ಬಲೂನ್ ಮಾರ್ತಾ ಇದ್ದುದನ್ನ ನೋಡಿರುವಂತ ಅರಮನೆಯ ಗೈಡ್ಸ್ ಈ ಮಾತನ್ನ ಹೇಳ್ತಾ ಇರೋದು. ಹಾಗಾಗಿ ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ನಿನ್ನೆ ಮೊದಲ ಬಾರಿಗೆ ಈ ಸಲೀಂ ಬಂದಿರೋದು, ಮೊದಲ ಬಾರಿ ಬಂದು ಈ ರೀತಿ ಬ್ಲಾಸ್ಟ್ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಗೈಡ್ಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಈಗ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತ ವ್ಯಕ್ತಿ ಬಲೂನನ್ನು ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ, ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸ್ತಾ ಇದ್ದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ಜ್ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರೆ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು, ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಂಗಿಯಾಗಿ ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜಯಮಾರ್ತಾಂಡ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ಜ್ನ ಮುಂಭಾಗದಲ್ಲಿ ಸೈಕಲ್ ಕೂಡ ಅಲ್ಲೇ ನಿಂತಿರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು, ಈ ಸೈಕಲ್ ಕೂಡ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾರೆ, ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ನಡೆದಿರುವಂತಹ ಈ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆ ಅನುಮಾನಗಳಿಗೆ ಕಾರಣ ಕೂಡ ಇದೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು, ದೆಹಲಿ ಮಾದರಿಯಲ್ಲಿ ಸ್ಫೋಟಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತಾ ಅನ್ನುವಂತ ಒಂದಷ್ಟು ಈಗ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಾದ್ರೆ ಈ ಅಂಬಾವಿಲಾಸ ಅರಮನೆನೇ ಅಸಲಿ ಟಾರ್ಗೆಟ್ ಏನಾದ್ರೂ ಆಗಿತ್ತಾ ಅನ್ನೋ ಪ್ರಶ್ನೆ. ಮೈಸೂರು ಅರಮನೆಯ ಬಳಿ ಈಗ ಬ್ಲಾಸ್ಟ್ ನಡೆದಿದೆ, ಅದರ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಬಂದಿದೆ, ಪ್ರಾಥಮಿಕ ವರದಿ ಬಂದಿದೆ. ಆ ವರದಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಆದ್ರೆ ಅನುಮಾನಗಳು ಬಹಳಷ್ಟಿದೆ. ಈ ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಏನಾದ್ರೂ ಸಂಚು ಮಾಡದ್ನ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಲೂನು ಮಾರ್ತಾ ಇದ್ದಂಥವನು ಉತ್ತರ ಪ್ರದೇಶದ ಸಲೀಂ. ಈತನ ಹಿನ್ನೆಲೆ ಬಗ್ಗೆ ಈಗ ಪ್ರಶ್ನೆ ಆಗ್ತಾ ಇರೋದು. ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ. ಈತ ಯಾರು, ಯಾಕಾಗ್ ಬಂದ, ಯಾವಾಗಿಂದ ಅಲ್ಲಿದ್ದ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅಸಲಿಗೆ ಹಾಗಾದ್ರೆ ಏನಾದ್ರೂ ಟಾರ್ಗೆಟ್ ಆಗಿತ್ತಾ ಅನ್ನೋ ಪ್ರಶ್ನೆ. ಅರಮನೆಯ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಅನ್ನ ಮಾರ್ತಾ ಇದ್ದಿದ್ಯಾಕೆ? ಇಷ್ಟು ದಿನ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಮಾರಾಟ ಇರಲಿಲ್ಲ ಅನ್ನುವಂಥದ್ದನ್ನ ಅಲ್ಲೇ ಇರುವಂತ ಒಂದಷ್ಟು ಗೈಡ್ಗಳು ಹೇಳ್ತಾ ಇದ್ದಾರೆ.
ನಿನ್ನೆಯೇ ಮೊದಲ ಬಾರಿಗೆ ಈ ಸಲೀಂ ಈ ಬಲೂನ್ ಮಾರಾಟ ಮಾಡೋದಕ್ಕೆ ಬಂದಿದ್ದು ಅನ್ನುವಂಥದ್ದನ್ನ ಅಲ್ಲೇ ವರ್ಷಗಟ್ಲೆಯಿಂದ ಇರುವಂತಹ ಗೈಡ್ಗಳು ಸಲೀಂ ಬಲೂನ್ ಮಾರ್ತಾ ಇದ್ದೋದನ್ನ ನೋಡಿರುವಂತ ಅರಮನೆಯ ಗೈಡ್ಸ್ ಈ ಮಾತನ್ನ ಹೇಳ್ತಾ ಇರೋದು. ಹಾಗಾಗಿ ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ನಿನ್ನೆ ಮೊದಲ ಬಾರಿಗೆ ಈ ಸಲೀಂ ಬಂದಿರೋದು, ಮೊದಲ ಬಾರಿ ಬಂದು ಈ ರೀತಿ ಬ್ಲಾಸ್ಟ್ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಗೈಡ್ಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಈಗ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಮೈಸೂರು ಅರಮನೆಯ ಜಯಮಾರ್ತಳ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತ ವ್ಯಕ್ತಿ ಬಲೂನನ್ನ ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸ್ತಾ ಇದ್ದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ಜ್ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರೆ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು, ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಂಗಿಯಾಗಿ ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜಯಮಾರ್ತಳ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ಜ್ನ ಮುಂಭಾಗದಲ್ಲಿ ಸೈಕಲ್ ಕೂಡ ಅಲ್ಲೇ ನಿಂತಿರುವಂತದ್ದು. ಇಲ್ಲೋ ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು ಈ ಸೈಕಲ್ ಕೂಡ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾರೆ ನಿನ್ನೆಯೇ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆ ಶುರು ಮಾಡಿದ್ದಾರೆ. ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ನಡೆದಿರುವಂತಹ ಈ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆ ಅನುಮಾನಗಳಿಗೆ ಕಾರಣ ಕೂಡ ಇದೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು, ದೆಹಲಿ ಮಾದರಿಯಲ್ಲಿ ಸ್ಫೋಟಕ್ಕೆ ಏನಾದ್ರೂ ಪ್ಲಾನ್ ಮಾಡಿಕೊಳ್ಳಲಾಗಿತ್ತಾ ಅನ್ನುವಂತ ಒಂದಷ್ಟು ಈಗ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಾದ್ರೆ ಈ ಅಂಬಾವಿಲಾಸ ಅರಮನೆನೇ ಅಸಲಿ ಟಾರ್ಗೆಟ್ ಏನಾದ್ರೂ ಆಗಿತ್ತಾ ಅನ್ನೋ ಪ್ರಶ್ನೆ. ಮೈಸೂರು ಅರಮನೆಯ ಬಳಿ ಈಗ ಬ್ಲಾಸ್ಟ್ ನಡೆದಿದೆ, ಅದರ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಬಂದಿದೆ, ಪ್ರಾಥಮಿಕ ವರದಿ ಬಂದಿದೆ. ಆ ವರದಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಆದ್ರೆ ಅನುಮಾನಗಳು ಬಹಳಷ್ಟಿದೆ. ಈ ಬಲೂನು ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಏನಾದ್ರೂ ಸಂಚು ಮಾಡದ್ನಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಲೂನು ಮಾರ್ತಾ ಇದ್ದಂಥವನು ಉತ್ತರ ಪ್ರದೇಶದ ಸಲೀಂ. ಈತನ ಹಿನ್ನೆಲೆ ಬಗ್ಗೆ ಈಗ ಪ್ರಶ್ನೆ ಆಗ್ತಾ ಇರೋದು. ಬಲೂನ್ ಸ್ಫೋಟ ಕೇಸಲ್ಲಿ ಹತ್ತಾರು ಅನುಮಾನಗಳು ಕಾಡ್ತಾ ಇದೆ. ಈತ ಯಾರು, ಯಾಕಾಗ್ ಬಂದ, ಯಾವಾಗಿಂದ ಅಲ್ಲಿದ್ದ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅಸಲಿಗೆ ಹಾಗಾದ್ರೆ ಏನಾದ್ರೂ ಟಾರ್ಗೆಟ್ ಆಗಿತ್ತಾ ಅನ್ನೋ ಪ್ರಶ್ನೆ. ಅರಮನೆಯ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಅನ್ನ